ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಲ್ಲಭ ಮತ್ತು ಅಮ್ಮು ಗೆದ್ದಾಯಿತು. ಜೊತೆಗೆ ಮೇಸ್ಟ್ರು ಬಂಡವಾಳ ರಿವೀಲ್ ಆಯ್ತಾ. ಇದರ ನಡುವೆ ಬೆಂಕಿ ಆದ್ಲು ಮೀನಾ. ಆದ ಕಡೆ ಪ್ರಿಯಾ ಕತೆ ಫಿನಿಶ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭನ ಮೇಲೆ ನಂದ ಅವರು ಸಿಡಿತಾರೆ. ಬಿಕಾಸ್ ಇಲ್ಲಿ ವಲ್ಲಭ ಬಂದು ತನ್ನ ಹೆಂಡತಿಗೆ ಅವಮಾನ ಆಗಿದ್ದನ್ನು ಸಹಿಸ್ಕೊಳ್ಳೋಕ್ಕಾಗ್ದ ತನ್ನ ಮತ್ತು ತನ್ನ ಹೆಂಡತಿ ಖರ್ಚಿಗೆ ಅಂತ 6,500 ದುಡ್ಡನ್ನು ಅಪ್ಪನ ಮುಂದಿಡ್ತಾರೆ. ಅಪ್ಪ ಇದರಿಂದ ಸಿಡಿತದ್ದೇ 6,500 ಅಲ್ಲ 8,500 ಕೊಡಬೇಕು. ಇಬ್ಬರಿಗೆ 8,500 ಖರ್ಚಾಗತ್ತೆ. ಇನ್ನು ಪ್ರತಿ ತಿಂಗಳು 8,500 ಬರಬೇಕು ಅಂತ ಹೇಳ್ತಾರೆ. ವಲ್ಲಭ ಈ ತಿಂಗಳು ತೊಗೊಳ್ಳಿಯಪ್ಪ, ಆದರೆ ನೆಕ್ಸ್ಟ್ ಮಂತಿಂದ 8,500 ಕೊಡ್ತೀನಿ ಅಂತ ಹೇಳ್ತಾರೆ. ಇದರಿಂದ ನಂದ ಅವರು ಕೋಪ ಮಾಡಿಕೊಂಡಿದ್ದ ಅಂಗಡಿಯಲ್ಲೂ ಕೂಡ ಅದೇ ವಿಷಯವನ್ನು ಮಾತನಾಡ್ತಾರೆ. ಈ ಕಡೆ ಹನುಮಂತಪ್ಪ ಅವರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನಂದ ಅಂದಾಗ ಇನ್ನೇನು ಮಾಡಬೇಕಿತ್ತು, ನನ್ನ ಮುಂದೆನೇ ದುಡ್ಡು ಕೊಡೋಕೆ ಬರ್ತಾನೆ, ಏನೋ ಕೋಪದಲ್ಲಿ ಆ ರೀತಿ ಹೇಳಿಬಿಟ್ಟ, ಅದಕ್ಕೆ ಕೋಪ ಮಾಡಿಕೊಂಡು ಆ ರೀತಿ ಕೊಡೋಕೆ ಬರೋದಾ, ನಿಜಕ್ಕೂ ಕೆನ್ನೆಗೆ ಬಾರಿಸಿ ದುಡ್ಡನ್ನು ಅವನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಅಂತ ಬಂದ. ನೆಕ್ಸ್ಟ್ ಮಂತ್ ಬರಲಿ ಅವನು ಕೊಡೋದಕ್ಕೆ, ಅವನಿಗೆ ಸರಿಯಾದ ಶಾಸ್ತಿ ಮಾಡ್ತೀನಿ ಅಂತ ಹೇಳಿ ನಂದ ಅವರು ಹೇಳ್ತಾರೆ. ಆಗ ಇಲ್ಲಿ ಹನುಮಂತಪ್ಪ ಅವರು ಏನು ಮಾತಾಡ್ತಿದ್ಯಾ ನಂದ, ನೀನು ಕೂಡ ಹೊಸರಲ್ಲಿ ಕಿರಿಚನ ಮದುವೆ ಆದಾಗ ಒಬ್ಬರು ಮನೇಲಿದ್ರಲ್ವ, ಅವರು ನಿಮಗೋಸ್ಕರ ಖರ್ಚಾಗ್ತಿದೆ ಅಂತ ಹೇಳಿದಾಗ ನನ್ನ ಹತ್ರನೇ ದುಡ್ಡನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದೆ ಅಲ್ವಾ, ನೀನು ಹಾಗೆ ಅಲ್ವಾ ರಿಯಾಕ್ಟ್ ಮಾಡಿದ್ದು. ಈಗಲೂ ಕೂಡ ವಲ್ಲಭ ಅದೇ ರೀತಿ ರಿಯಾಕ್ಟ್ ಮಾಡಿದ್ದಾನೆ. ನಿಜ ಹೇಳಬೇಕು ಅಂದರೆ ಅವನು ನಿಂತರಾನೆ ಅಂತ ಹೇಳ್ತಾರೆ. ಅದನ್ನು ನೆನ್ಪು ಮಾಡ್ಕೊಂಡಂತ ನಂದವ್ರಿಗೆ ಹೌದು ಹೌದು ನನ್ನ ಮಗ ಕೂಡ ನಂತರಾನೆ ಅಂತ ಹೇಳ್ತಿದ್ದಾರೆ. ಅವನಿಗೂ ಅದನ್ನು ಅಹಂಕಾರ ಇದೆ, ದುರಹಂಕಾರ ಇದೆ ಅನ್ನೋದ್ರ ಬದಲು ಸ್ವಾಭಿಮಾನ ಇರ್ಬೋದು, ಅಪ್ಪಂಗೆ ಒಂದು ಸಹಾಯ ಆಗಲಿ ಅನ್ನೋ ಮನೋಭಾವ ಇರ್ಬೋದು. ಅದನ್ನು ಯಾಕೆ ನೀನು ತಪ್ಪು ತಿಳ್ಕೊತಿದ್ಯಾ ನಂದ. ಇವತ್ತಿನ ಎಷ್ಟೋ ಮಕ್ಕಳು ಅಪ್ಪ ಅಮ್ಮನ ದುಡ್ಡಲ್ಲಿ ತಮ್ಮ ಖರ್ಚನ್ನು ನೋಡ್ಕೋತಿದ್ದಾರೆ. ಅಂಥದ್ರಲ್ಲಿ ನಿನ್ನ ಹತ್ರ ಖರ್ಚು ಮಾಡಿಸ್ದೆ ತನ್ನ ಖರ್ಚನ್ನು, ತನ್ನ ಹೆಂಡತಿ ಖರ್ಚನ್ನ ಕೂಡ ನಿನಗೇ ಕೊಡೋದಕ್ಕೆ ಅವನು ಬರ್ತಿದ್ದಾನೆ. ಅದರಿಂದ ನೀನು ಖುಷಿ ಪಡಬೇಕಲ್ವ. ಅದನ್ನು ಬಿಟ್ಟು ಈ ರೀತಿ ಸಿಟ್ಟು ಮಾಡಿಕೊಂಡ್ರೆ ಹೇಗೆ. ನಿಜಕ್ಕೂ ಇವತ್ತು ನಿನ್ನ ಮಗ ನಿನಗೆ ಸಹಾಯ ಆಗಬೇಕು ಅಂತ ಹೇಳಿ ಹೆಗ್ಲಾಗಬೇಕು ಅಂತ ಅಂದ್ಕೊಂಡು ನಿನ್ನ ಹತ್ರ ಬಂದಲ್ವ, ಅದಕ್ಕೆ ನೀನು ಖುಷಿ ಪಡಬೇಕು. ಎಷ್ಟೋ ಮಕ್ಕಳು ದುಡಿದ್ರು ಅಪ್ಪ ಅಮ್ಮಂಗೆ ದುಡ್ಡೇ ಕೊಡಲ್ಲ, ಖರ್ಚು ಮಾಡಿಬಿಡ್ತಾರೆ, ಪೋಲ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ನಿನ್ನ ಮಗ ಏನೂ ಕೂಡ ಖರ್ಚು ಮಾಡದೆ ನಿನ್ನ ಹತ್ರ ಬಂದು ದುಡ್ಡು ಕೊಡ್ತಿದ್ದಾನಲ್ವ, ಅದಕ್ಕೆ ನೀನು ಖುಷಿ ಪಡಬೇಕು ಅಂತ ಹೇಳಿದಾಗ ಹೌದು ನಾನು ಕೂಡ ಆಗ ಮಕ್ಳಿಗಾಗತ್ತೆ ಗಿರಿಜಾಗತ್ತೆ ಅಂತ ಎಲ್ಲನೂ ಕೂಡ ಉಳಿಸಿ ಗಿರಿಜಾ ಕೈಗೆ ಕೊಡ್ತಿದ್ದ. ಅದೇ ರೀತಿ ನನ್ನ ಮಗ ಕೂಡ ಖರ್ಚು ಮಾಡಿದೆ ನನ್ನ ಹತ್ರ ಬಂದು ಕೊಟ್ಟಿದ್ದಾನೆ. ನಿಜಕ್ಕೂ ನನ್ನ ಮಗ ನಂತರನೇ ವಲ್ಲಭ ಅಂತ ಹೇಳಿ ನಂದ ಅವರು ಖುಷಿ ಪಡ್ತಿದ್ದಾರೆ. ಇದ್ದ ಕಡೆ ಕಿರೀಚ್ ಅವರು ಮೀನಾ ಹತ್ರ ಮೀನಾ ಇವತ್ತು ವಲ್ಲಭ ಮನೆ ಮಾವನ ಹತ್ರ ನಡ್ಕೊಂಡಿದ್ದು ನಿಜಕ್ಕೂ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಅವನ ಆ ರೀತಿ ನಡ್ಕೋಬಾರ್ದಿತ್ತು, ಅವ್ರಿಗೆ ದುಡ್ಡು ಕೊಡಬಾರ್ದಿತ್ತು, ಅವ್ರಿಗೆ ಎಷ್ಟು ಬೇಜಾರು ಆಗಿರುತ್ತೆ ಗೊತ್ತಾ. ಆದರೂ ಕೂಡ ತನ್ನ ಹೆಂಡತಿ ಅಂತ ಜವಾಬ್ದಾರಿ ಅಂತ ಹೇಳಿದ್ನಲ್ವ ಅಮ್ಮನ, ಅದು ತುಂಬ ಖುಷಿ ಆಯಿತು ಅಂತ ಗಿರೀಶ್ ಅವರು ಹೇಳ್ತಿರ್ತಾರೆ. ಹೌದು ಅತ್ತ, ನೀವು ಯಾಕೆ ಅದನ್ನೆಲ್ಲ ತಪ್ಪಾಗಿ ಯೋಚನೆ ಮಾಡ್ತಿದ್ರ, ನೀವು ಹೇಳಿದ್ರಿ ಅಲ್ವಾ ಜವಾಬ್ದಾರಿ ಅಂತ ಯೋಚನೆ ಮಾಡ್ದ ಅಂತ, ಅದಕ್ಕೆ ನಾವು ಖುಷಿ ಪಡಬೇಕು. ಯಾಕೆ ನೀವು ಮಾವನ ಮುಂದೆ ದುಡ್ಡು ಕೊಟ್ಟಿದ್ದನ್ನು ತಪ್ಪು ಅಂತ ಅನ್ಕೋತಿದ್ರ. ಅವನು ಹೆಂಡತಿ ಜವಾಬ್ದಾರಿಯನ್ನು ತಗೊಂಡು ಆ ರೀತಿ ಮಾವಂಗೆ ದುಡ್ಡು ಕೊಟ್ಟಿದ್ದಾನೆ, ಮಾವಂಗೆ ಸಹಾಯ ಆಗಲಿ ಅಂತ ಕೂಡ ಕೊಟ್ಟಿರಬಹುದಲ್ವ, ನೀವು ಯಾಕೆ ಅದನ್ನು ತಪ್ಪಾಗಿ ಯೋಚನೆ ಮಾಡ್ತಿದ್ರ. ಖಂಡಿತ ನಮ್ಮ ವಲ್ಲಭ ಯಾವತ್ತೂ ಕೂಡ ತಪ್ಪು ಮಾಡೋದಿಲ್ಲ, ಅವನು ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಒಳ್ಳೆ ಉದ್ದೇಶನೇ ಇರತ್ತೆ ಅಂತ ಹೇಳಿದಾಗ ಹೌದು ಮೀನಾ ನೀನು ಹೇಳೋದು ಕರೆಕ್ಟಾಗೇ ಇದೆ ಅಂತ ಗಿರೀಶ್ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಪ್ರಿಯಾ ಬಂದಿದೆ ಇಲ್ಲ ಆತ ಮಾವನಿಗೆ ವಲ್ಲಭ ಆ ರೀತಿ ದುಡ್ಡು ಕೊಡಬಾರ್ದತ್ತು, ವಲ್ಲಭ ಮಾಡಿದ್ದು ತಪ್ಪು ಅಂತಿದ್ದಾರೆ. ಅದಕ್ಕೆ ಇಲ್ಲಿ ಮೀನಾ ಯಾಕೆ ನೀವು ತಪ್ಪು ಅಂತ ಹೇಳ್ತಿದ್ರ, ವಲ್ಲಭ ಮಾಡಿದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಖಡಕ್ಕಾಗಿ ಪ್ರಿಯಾನ ತರಾಟೆಗೆ ತಗೊಂಡಿದ್ದಾರೆ. ಇತ್ತ ಕಡೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಕಾಲೇಜಿಗೆ ಬಂದಿದ್ದಾರೆ. ಈ ಕಡೆ ವಲ್ಲಭ ಬರ್ತಿದ್ದಾಗಲೇ ಫ್ರೆಂಡ್ಸ್ ಬರ್ತಾರೆ. ಏನದು ವಲ್ಲಭ ಇವತ್ತು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ಯಾ ಅಂದಾಗ, ಇವತ್ತು ಬೇಗ ಬಂದಿದ್ದೀನಿ ಅಂದರೆ ಇವತ್ತು ಅಮ್ಮು ರಿಸಲ್ಟ್ ಇದೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಆದರೂ ಕೂಡ ಇತ್ತೀಚೆಗೆ ನಿನ್ನ ಮತ್ತು ಅಮ್ಮು ನಡುವೆ ಏನೋ ನಡೀತಿದೆ ಅಂತ ಅನಿಸುತ್ತೆ. ಇಷ್ಟು ದಿನ ಅಮ್ಮು ಅಂದರೆ ಗುರ್ರ ಅಂತಿದ್ದೆ, ಆದರೆ ಇತ್ತೀಚೆಗೆ ನೋಡು ಅಮ್ಮು ಕಂಡ್ರೆ ಎಷ್ಟು ಕಾಳಜಿ ಎಷ್ಟು ಇದನ್ನೆಲ್ಲ ನೋಡ್ತಿದ್ರೆ ಸಮಥಿಂಗ್ ಅನಿಸ್ತದೆಯಲ್ಲ ಅಂದಾಗ ಏನೂ ಇಲ್ಲ ಸುಮ್ಮನೆ ಏನೇನು ಮಾತಾಡ್ಕೋತಿದ್ರ ನೀವು. ಪಾಪ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಅಂತ ವಲ್ಲಭ ಹೇಳ್ತಾರೆ. ಏನು ಒಳ್ಳೆ ಹುಡುಗಿನ, ಇಷ್ಟು ದಿನ ಕಾರ್ಡ್ ಪಾಪ ಅದು ಇದು ಅಂತೆಲ್ಲ ಹೇಳ್ತದ, ಇವತ್ತು ನೋಡಿದ್ರೆ ಒಳ್ಳೆ ಹುಡುಗಿ ಅಂತ ಹೇಳ್ತಿದ್ಯಾ ಅಂತ ಹೇಳಿದಾಗ ಅವಳು ತುಂಬ ಇಂಟೆಲಿಜೆಂಟ್ ಅಲ್ವಾ, ಅದಕ್ಕೋಸ್ಕರನೇ ಅವಳಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು ಹೆಲ್ಪ್ ಮಾಡಿದ್ದು. ಅವಳು ನಿಜಕ್ಕೂ ಕೂಡ ಯಾವುದೇ ತಪ್ಪು ಮಾಡಿರಲಿಲ್ಲ, ಅದಕ್ಕೆ ಅವಳಿಗೆ ಅವಕಾಶ ಸಿಗಬೇಕಾಗಿತ್ತು, ಅದಕ್ಕೆ ಅವಳ ಪರವಾಗಿ ನಾನು ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ತಾರೆ.
ಜೊತೆಗೆ ನಂದು ಕೂಡ ಇತ್ತಲ್ವಾ ಸರ್ ನಾನು ಕೂಡ ತೆಗ್ದಾಕ್ಬಿಡ್ತೀನಿ ಅಂದರು. ಅದಕ್ಕೋಸ್ಕರ ಅಷ್ಟೇ ಅಂದಾಗ ಇಲ್ಲ ಇಲ್ಲ ನೀನು ಅದನ್ನೆಲ್ಲ ಹೇಳಬೇಡ, ಆ ಸರ್ ಹೇಳಿದ್ದು ಆಮೇಲೆ ನಿನ್ನ ತೆಗ್ದಾಕ್ತೀನಿ ಡಿಮಾಂಡ್ ಮಾಡ್ತೀನಿ ಅಂತ. ಬಟ್ ಮೊದಲೇನು ಹೇಳಿರಲಿಲ್ಲ, ಬಟ್ ಅಮ್ಮಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಅಯ್ಯೋ ಆ ಹುಡುಗಿ ತುಂಬಾ ಒಳ್ಳೆ ಆದರೆ ಒಂದೊಂದು ಸತಿ ಸರಿಯಾಗಿ ರಿಯಾಕ್ಟ್ ಮಾಡಲ್ಲ, ತಲೆಯಲ್ಲಿ ಅದೇನು ಜೇಡಿ ಮಣ್ಣು ತುಂಬ್ಕೊಂಡಿದ್ದಾಳೋ ಏನೋ ಅಂತ ಹೇಳಿ ವಲ್ಲಭ ಹೇಳಿದ್ದಕ್ಕೆ ಏನು ಒಳ್ಳೆಯವರು ಅಂತ ಹೇಳ್ತಿದ್ಯಾ, ಪರವಾಗಿಲ್ವಲ್ಲ ಅಂತ ಹೇಳಿ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಒಂದೊಂದು ವಿಷಯದಲ್ಲೂ ಕೂಡ ಇಲ್ಲಿ ವಲ್ಲಭ ಅಮ್ಮನ ಹೊಗಳುತ್ತಾನೆ ಇರ್ತಾರೆ. ಅದನ್ನು ನೋಡಿದೆ, ಏನಿದು ನನ್ನ ಫ್ರೆಂಡು ಬೇರೆ ಟ್ರ್ಯಾಕಲ್ಲೇ ಹೋಗ್ತಿದ್ದಾನಲ್ಲ ಅಂತ ಫ್ರೆಂಡ್ಸ್ ಹೇಳ್ತಿದ್ದಾಗೆ ವಲ್ಲಭ ಅಲ್ಲಿ ಸಿಕ್ಬೀಳ್ತೀನಿ ಅಂದ್ಕೊಂಡಿದ್ದೆ, ಅಲ್ಲಿಂದ ಹೊರಟೇ ಬಿಡ್ತಾರೆ. ಈ ಕಡೆ ಅಮ್ಮು ಹತ್ರ ಕೂಡ ಫ್ರೆಂಡ್ಸ್ ಏನೇ ಅಮ್ಮು ನಿನಗೋಸ್ಕರ ವಲ್ಲಭ ಎಷ್ಟೆಲ್ಲ ಮಾಡಿದ್ದಾನೆ, ನಿಜಕ್ಕೂ ಮೊದಲು ಹಾಗೆ ನೀವಿಬ್ಬರು ಇಲ್ಲ, ಈಗ ಬೇರೆ ಥರನೇ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲೂ ಕೂಡ ಅಮ್ಮು ಕೂಡ ಬಂದಿದ್ದೆ, ನನಗೆ ಯಾಕೋ ಏನಾಗುತ್ತೆ ಅಂತ ಭಯ ಆಗ್ತದೆ, ರಿಸಲ್ಟ್ ಹೆಚ್ಚು ಕಡಿಮೆ ಆದರೆ ನನ್ನ ಜೊತೆ ವಲ್ಲಭ ಕೂಡ ಹೊರಗಡೆ ಬರ್ತಾನಲ್ವ, ಅದಕ್ಕೋಸ್ಕರ ನನಗೆ ತುಂಬ ಬೇಜಾರ ಆಗ್ತದೆ, ಅವನಿಗೆ ನನ್ನಿಂದ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಹೇಳಿ ಆಕೆ ಕೂಡ ಹೇಳಿದಾಗ, ಮೊದಲೆಲ್ಲ ನೀನು ಅವ್ನು ಕಂಡ್ರೆ ಹುರ್ತೋಗ್ತಾ ಇದೆ, ಆದರೆ ಇವಾಗ ನೋಡು ಎಷ್ಟು ಸಾಫ್ಟ್ ಕಾರ್ನರ್ ಇದೆ ನಿನಗೆ ಅವನ ಮೇಲೆ ಅಂತ ಹೇಳಿ ಫ್ರೆಂಡ್ಸ್ ಕೇಳಿದಾಗ ಅವನು ನನಗೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ಅಮ್ಮ. ಆದರೂ ಕೂಡ ಸಮಥಿಂಗ್ ಏನೋ ಇದೆ ಅಂತಲೇ ಅನ್ನಿಸ್ತದೆ ಅಂತ ಆಕೆ ಫ್ರೆಂಡ್ಸ್ ಕೂಡ ಹೇಳ್ತಾರೆ. ಅಷ್ಟರಲ್ಲಿ HOD ಬರ್ತಾರೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸರ್ ಅಮ್ಮ ರಿಸಲ್ಟ್ ಏನಾಯಿತು ಅಂತ ವಲ್ಲಭ ಕೇಳಿದ್ದಕ್ಕೆ ಅಮ್ಮ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾಳೆ, ಎಲ್ಲರಿಗಿಂತ ಕಾಲೇಜ್ ಟಾಪರ್ ಆಗಿದ್ದಾಳೆ ಅಂತ ಹೇಳಿದಾಗ ಕಂಗ್ರ್ಯಾಚುಲೇಷನ್ ಅಂತ ಅಮ್ಮಗೆ ವಲ್ಲಭಂಗೆ ಎಲ್ಲರೂ ಕೂಡ ಹೇಳ್ತಾರೆ. ಥ್ಯಾಂಕ್ಸ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಅಮ್ಮು ಹೇಳಿದ್ದಕ್ಕೆ ನನಗೆ ಹೇಳಬೇಕಾಗಿಲ್ಲ, ನೀನು ಹೇಳಬೇಕಾಗಿರೋದು ವಲ್ಲಭಂಗೆ ಅಂದಾಗ, ಇಲ್ಲಿ ವಲ್ಲಭ ಇನ್ನೂ ಒಂದು ಕೆಲಸ ಬಾಕಿ ಇದೆ ಸರ್ ಅಂತ ಹೋಗಿದ್ದೆ, ಅಮ್ಮಗೆ ತೊಂದರೆ ಕೊಟ್ಟ ಲೆಕ್ಚರರ್ನ ಹೊಡೆದು ಕರ್ಕೊಂಡು ಬರ್ತಾರೆ, ಹೊಡೆದು ಬಾಯಿ ಬಿಡಿಸ್ತಾರೆ, ಆತ ಹೌದು ನಾನು ತಪ್ಪು ಮಾಡಿರೋದು ಅಂತ ಒಪ್ಕೋತಾರೆ. ಬಟ್ ಇಲ್ಲಿ HOD ಮಾತ್ರ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಹೊಡೆದು ಬರ್ದು ಮಾಡಿ ಏನೂ ಅವ್ರ ಮೇಲೆ ಅಪಾದನೆ ಹಾಕ್ತಿದ್ಯಾ ವಲ್ಲಭ, ಮೊದಲು ಕಾಲೇಜ್ಗೆ ಹೋಗು ನೀನು, ಇಲ್ಲ ಅಂದರೆ ಖಂಡಿತ ಬೇರೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲ ಸರ್ ನಾನು ನಿಜ ಹೇಳ್ತಿದ್ದೀನಿ, ಎಲ್ಲ ಹುಡುಗಿರಿಗೂ ಕೂಡ ಅವನಂತ ತೊಂದರೆ ಆಗಿದೆ ಅಂತ ಹೇಳಿದಾಗ ಯಾರು ಕೂಡ ಮುಂದೆ ಬರುವುದಿಲ್ಲ. ಆಗ ಇಲ್ಲಿ ವಲ್ಲಭ ನಾನು ನಿಮ್ಮ ಜೊತೆ ನಿಂತ್ಕೊಂಡಿದ್ದೀನಿ, ಧೈರ್ಯವಾಗಿ ಹೇಳಿ ಇಂಥವ್ರ ಮುಖವಾಡ ಹೊರಗಡೆ ಬರಬೇಕು, ಯಾರು ಏನೂ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಧೈರ್ಯ ಹೇಳಿದಾಗ ಒಬ್ಬೊಬ್ಬರಾಗಿ ಪ್ರತಿಯೊಬ್ಬರು ಕೂಡ ಬಂದು ಆ ಲೆಕ್ಚರರ್ನ ಅವತಾರವನ್ನು ತಿಳಿಸ್ತಾರೆ. ಇದರಿಂದ ನಿಜಕ್ಕೂ HOD ಇತ್ತು ನೀವು ಇಂಥವ್ರ ಅಂತ ಹೇಳಿ ಬೈದಾಗ, ಇಲ್ಲ ಸರ್ ದಯವಿಟ್ಟು ಕ್ಷಮಿಸ್ಬೇಡಿ, ಇನ್ನೊಂದು ಕೂಡ ಈ ರೀತಿ ರಿಪೀಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವರನ್ನು ಸಸ್ಪೆಂಡ್ ಮಾಡಲಾಗ್ತದೆ. ಇದರ ನಡುವೆ ಈ ಕಡೆ ಮೀನಾ ಪ್ರಿಯಾನ ತರಾಟೆಗೆ ತಗೋತಿದ್ದಾರೆ. ಏನು ಮಾತಾಡ್ತಿದ್ದಾರೆ ಪ್ರಿಯಾ, ವಲ್ಲಭ ಅಮ್ಮನ ನೋಡಿ ಮದುವೆ ಆಗಿದ್ದಲ್ಲ, ಮನೆಯವ್ರು ನೋಡಿ ಮದುವೆ ಆಗಿದ್ದಲ್ಲ, ಅವನು ಪ್ರೀತಿ ಮಾಡಿ ಮದುವೆ ಆಗಿ ಮನೆ ಕರ್ಕೊಂಡು ಬಂದಿದ್ದು, ಅಂದಮೇಲೆ ಅಮ್ಮು ಜವಾಬ್ದಾರಿ ಅವನದಾಗಿದೆ, ಅಂಥದ್ರಲ್ಲಿ ಅಮ್ಮು ಜವಾಬ್ದಾರಿಯನ್ನು ತೊಗೊಂಡು ಮಾವಂಗೆ ದುಡ್ಡು ಕೊಡೋದ್ರಲ್ಲಿ ಏನು ತಪ್ಪದ, ಸುಮ್ಮನೆ ವಿನಾಕಾರಣ ನೀವೇನೇನೋ ಮಾತಾಡಬೇಡಿ ಅಂತ ಹೇಳಿದಾಗ ಇಲ್ಲಿ ಪ್ರಿಯಾ ಅದು ಹಾಗಲ್ಲ ಮೀನಾ ಅವ್ರೆ, ಮತ್ತು ಯಾಕೆ ಅವರು ಅಂತ ಹೇಳಿ ಮುಂದೆ ಆಗ್ತಾರೆ, ನೀವು ಏನೂ ಹೇಳೋಕೆ ಬರಬೇಡಿ, ಲವ್ ಮ್ಯಾರೇಜ್ ಯಾಕೆ ಆಗಬೇಕಾಗಿತ್ತು ಅಂತ ಆಗೋಗಿದೆ ಅಲ್ವಾ, ಅವ್ರು ಲವ್ ಮ್ಯಾರೇಜ್ ಆಗಿದ್ದಾರೆ, ಅದು ಅವ್ರವ್ರ ಒಪಿನಿಯನ್, ಅವ್ರವ್ರ ಇಷ್ಟ, ಅದಕ್ಕೆ ನೀವು ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೀನಾ ತರಾಟಿಗೆ ತಗೋತಾರೆ. ಜೊತೆಗೆ ಇಲ್ಲಿ ಅತ್ತೆ ನಿಜಕ್ಕೂ ವಲ್ಲಭ ಆ ರೀತಿ ನಡ್ಕೋಬಾರ್ದಿತ್ತು, ಮಾವಂಗೆ ತುಂಬ ಬೇಜಾರಾಗಿರತ್ತೆ ಅಂತ ಪ್ರಿಯಾ ಹೇಳಿದ್ದಕ್ಕೆ ನನಗೂ ಹಾಗೆ ಅನ್ನಿಸ್ತು. ಆದರೆ ನಂತರ ನನಗೂ ಕೂಡ ಅರ್ಥ ಆಗಿದೆ, ವಲ್ಲಭ ಮಾಡಿದ್ದು ಖಂಡಿತ ತಪ್ಪಿಲ್ಲ, ಹಾಗೆ ಅವರು ಕೋಪ ಮಾಡ್ಕೊಂಡಿರೋದ್ರಲ್ಲೂ ಕೂಡ ತಪ್ಪಿಲ್ಲ, ಖಂಡಿತ ಇಲ್ಲಿ ವಲ್ಲಭ ಸರಿಯಾಗಿ ಮಾಡಿದ್ದಾನೆ. ಜೊತೆಗೆ ಅವರು ಕೂಡ ಬೇಜಾರು ಮಾಡ್ಕೊಂಡಿರ್ಬೋದು, ಬಟ್ ಅಪ್ಪ ಮಗನ ನಡುವೆ ನಾವು ಹೋಗಬಾರ್ದು, ಯಾಕಂದರೆ ಅಪ್ಪ ಮಗ ಇಬ್ಬರೂ ಕೂಡ ಆದಷ್ಟು ಬೇಗ ಸರಿ ಹೋಗ್ತಾರೆ, ಆಮೇಲೆ ನಾವೇ ಸಿಕ್ಬೀಳೋದು ಅಂತ ಹೇಳಿ ಗಿರೀಶ ಮತ್ತು ಮೀನಾ ಇಬ್ಬರು ಕೂಡ ಪ್ರಿಯಾಗೆ ಬುದ್ಧಿ ಹೇಳ್ತಿದ್ದಾಗೆ ಪ್ರಿಯಾಗೆ ತುಂಬಾ ಬೇಜಾರಾಗತ್ತೆ, ಅಲ್ಲಿಂದ ಹೊರಟ್ಬಿಡ್ತಾರೆ. ಪ್ರಿಯಾಗೆ ಅಮ್ಮ ಕಾಲ್ ಮಾಡಿದ್ದೆ, ಸುಮಕನ್ ಮನೆ ಫಂಕ್ಷನ್ ಇದೆ, ನನ್ನ ಗಂಡನ ಕರ್ಕೊಂಡು ಬಂದುಬಿಡು, ಒಡವೆನೂ ಕೂಡ ಹಾಕ್ಕೊಂಡು ಬಂದುಬಿಡು ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಜೊತೆಗೆ ದುಡ್ಡಿನ ವಿಷಯ ಏನಾಯಿತು ಅಂದಾಗ ಕೇಳಿದ್ದೆ, ನಮ್ಮ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಫುಲ್ ಖುಷಿ ಆಗಿಬಿಡತ್ತೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡ್ಕೊಂಡು